ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಾಗಾದರೆ ವೃಷಭ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿಯಾಗಿರುತ್ತೆ ಹೇಳತಕ್ಕಂಥದ್ದು ಕೂಡ ನಾವು ಈ ಒಂದು ರಾಶಿಯಲ್ಲಿ ಕೂಡ ನಾವು ತಿಳಿದುಕೊಳ್ಳೋಣ. ವೃಷಭ ರಾಶಿಯಲ್ಲಿ ಯಾವ ರೀತಿ ಗ್ರಹಗಳ ಸ್ಥಿತಿಗತಿಗಳಿದೆ, ಕಾರಕಗಳಿದೆ, ಮಾರ್ಗಾದಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದೆ ಅಂತೆಂಥ ಫಲವನ್ನೆಲ್ಲ ಕೊಡ್ತಾ ಇದೆ ಹೇಳ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯಲ್ಲಿ ರವಿಗ್ರಹ ಇರುವಂಥದ್ದು, ಗುರುಗ್ರಹವು ಕೂಡ ಇರುವಂಥದ್ದು, ಹಾಗೆ ಶುಕ್ರಗ್ರಹವು ಕೂಡ ಇರುವಂಥದ್ದು. ಹಾಗೆ ವೃಷಭ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹವು ಕೂಡ ಸಂಚರಿಸ್ತಾ ಇರತಕ್ಕಂಥದ್ದು. ಹಾಗೆ ವೃಶ್ಚಿಕದಲ್ಲಿಯೂ ಕೂಡ ಚಂದ್ರಗ್ರಹ ಸಂಚರಿಸ್ತಾ ಇರ್ತಾನೆ. ಕುಂಭರಾಶಿಯಲ್ಲಿ ಶನಿಗ್ರಹವು ಕೂಡ ಸಂಚರಿಸ್ತಾ ಇರ್ತಾನೆ. ಇನ್ನು ಮೀನರಾಶಿಯಲ್ಲಿ ಮಂಗಳ ಗ್ರಹ ಮತ್ತು ರಾಹುಗ್ರಹವು ಕೂಡ ಸಂಚರಿಸ್ತಾ ಇರತಕ್ಕಂಥದ್ದು, ಹಾಗೆ ಬುಧ ಗ್ರಹವು ಕೂಡ ಸಂಚರಿಸ್ತಾ ಇರತಕ್ಕಂಥದ್ದು. ಹಾಗಾದರೆ ಈ ಎಲ್ಲ ಗ್ರಹಗಳ ಫಲಾಫಲಗಳು ಏನು ನಿರ್ಣಯಿಸ್ತವೆ ವೃಷಭ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ವೃಷಭ ರಾಶಿಯಲ್ಲಿ ಜನ್ಮಗುರು ಮತ್ತು ಶುಕ್ರ ಹೇಳ್ತಕ್ಕಂಥದ್ದು. ಯಾವತ್ತು ಜನ್ಮ ಗುರು ಗ್ರಹ ಅತ್ಯಂತ ಶುಭದಾಯಕವೂ ಅಲ್ಲ ಹೇಳತಕ್ಕಂಥದ್ದು ಕೂಡ ಶಾಸ್ತ್ರ ಹೇಳಲ್ಪಡುತ್ತೆ. ಯಾಕಂತ ಕೇಳಿದರೆ ಅದು ಶುಕ್ರನ ಮನೆಯಲ್ಲಿರುವುದರಿಂದ ಅತ್ಯಂತ ಯಶಸ್ಸಲ್ಲ ಹೇಳತಕ್ಕಂಥದ್ದು. ಆದರೆ ಯೋಗಪ್ರದವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು, ವ್ಯವಹಾರದಲ್ಲಿ ಅಭ್ಯುದಯಗಳೆಲ್ಲ ಕೊಡುವಂಥ ಗ್ರಹ ಕುಜಗ್ರಹ ಮತ್ತು ರಾಹುಗ್ರಹ ಹೇಳ್ತಕ್ಕಂಥದ್ದು. ಈ ರಾಹುಗ್ರಹ ಏನು ಮಾಡ್ತಾನೆ, 11ನೇ ಮನೆ ವೃಷಭ ರಾಶಿಯಿಂದ 11ನೇ ಮನೆ ಏಕಾದಶ ಸ್ಥಾನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು. 11ನೇ ಮನೆಯ ಸ್ಥಾನಾದಿಗಳನ್ನು ಇರುವಂಥ ಗ್ರಹ ಕುಜಗ್ರಹ ಮತ್ತು ರಾಹುಗ್ರಹ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು. ನೋಡಿ, ನೀವು ಕೆಲವೊಮ್ಮೆ ನಿಮ್ಮ ಜಾತಗಳನ್ನು ವಿಶ್ಲೇಷಣೆ ಮಾಡಿಕೊಳ್ಳೇಬೇಕು ವೃಷಭ ರಾಶಿಯವರು. ಯಾಕೆ ನಿಮಗೆ ಹೀಗೆಲ್ಲ ಒಳ್ಳೆಯದಿದೆ ಆದರೂ ನಿಮಗೆ ಒಳ್ಳೆಯದಾಗ್ತಾ ಇಲ್ಲ? ಹಾಗಾದರೆ ನಿಮ್ಮ ಜಾತಕದಲ್ಲಿ ಏನೋ ದೋಷ ಇರಬೇಕು, ಏನೋ ಸಂಕಷ್ಟಗಳಿರಬೇಕು, ಏನೋ ತೊಂದರೆಗಳಿರಬೇಕು ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಚೆನ್ನಾಗಿ ವೃಷಭ ರಾಶಿಯವರಿಗಿದ್ದರೂ ಕೂಡ ಯಾಕೆ ಒಳ್ಳೆಯ ಫಲಗಳನ್ನು ಸಿಗ್ತಾ ಇಲ್ಲ ಅಂದರೆ ಜಾತಕದಲ್ಲಿ ದೋಷ ಇರುವಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಳಿ ವೃಷಭ ರಾಶಿಯವರು. ಹಾಗೆ ವೃಷಭ ರಾಶಿಯಲ್ಲಿ ಕೇತುಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಕ್ಕಳಿಂದ ವ್ಯವಹಾರ ಸ್ಥಿತಿಗತಿಗಳೆಲ್ಲವೂ ಕೂಡ ದೂರ ಆಗುವಂಥದ್ದು, ಮಕ್ಕಳು ತಂದೆ ಮಾಡ್ತಿರ್ತಕ್ಕಂಥ ವ್ಯವಹಾರಗಳನ್ನು ನೋಡ್ತಕ್ಕಂಥದ್ದು, ಅಥವಾ ಮಕ್ಕಳ ಉದ್ಯೋಗದಿಂದ ತಂದೆ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಲಾಭದಲ್ಲಿರುತ್ತೆ, ಮಕ್ಕಳು ಯಾವಾಗ ಆ ಉದ್ಯೋಗವನ್ನು ಶುರು ಮಾಡ್ತಾರೋ ಆವಾಗ ನಷ್ಟವನ್ನು ಹೊಂದ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಇಲ್ಲಿ ಸೂಚಿಸುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ಹಿತಶತ್ರುಗಳು, ವಿರೋಧಗಳು ನಿಮ್ಮನ್ನು ವಿರೋಧಿಸ್ತಕ್ಕಂಥದ್ದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಎತ್ಕೊಂಡು ಹೋಗುವಂಥದ್ದು, ಕೊಡೋದು ವಾಪಸ್ ಕೊಡದೇ ಇರತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಉದ್ಯೋಗ, ಎಷ್ಟೋ ದಿನದಿಂದ ನೀವು ಉದ್ಯೋಗಗಳನ್ನು ಹುಡುಕ್ತಾ ಇರ್ತೀರಿ. ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು, ಒಳ್ಳೆಯ ಸಂಬಳ ತೊಗೊಳ್ಬೇಕು ಹೇಳ್ತಕ್ಕಂಥದ್ದು ಆಶಾವಾದಿಯಾಗಿರ್ತೀರಿ. ಆದರೆ ಏನಾಗುತ್ತೆ, ಕೆಲಸ ಜಾಸ್ತಿ, ಸಂಬಳ ಕಡಿಮೆ ಹೇಳ್ತಕ್ಕಂಥದ್ದು, ಇದರ ಜೊತೆಗೆ ಕುಟುಂಬದ ಕಿರಿಕಿರಿಗಳು, ಸಂಸಾರದ ಬದುಕಿನ ಸಮಸ್ಯೆಗಳು ಇವೆಲ್ಲವೂ ಕೂಡ ಉದ್ಭವಿಸ್ತಾ ಇರತಕ್ಕಂಥದ್ದು, ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಹಾಗೆ ಶನಿ ಮತ್ತು ರಾಹು ಇವೆಲ್ಲ
ಗ್ರಹಗಳ ಸ್ಥಿತಿಗತಿಗಳೆಲ್ಲ ಬಂದಾಗ ಏನಾಗುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಹಣದ ವ್ಯವಹಾರ ಇರಬಹುದು, ಅಥವಾ ಯಾವುದೋ ಒಂದು ನಂಬಿಕೆ ಅಸ್ತ್ರಗಳಿಂದ ದ್ರೋಹವನ್ನು ಉಂಟಾಗತಕ್ಕಂಥದ್ದು ಇರಬಹುದು, ಅಥವಾ ಬೇರೆ ಬೇರೆ ಥರದ ವ್ಯವಹಾರಗಳಿಂದ ಆಗುವಂಥ ಸಮಸ್ಯೆಗಳು ಅಥವಾ ಗೊಂದಲಗಳು, ಹೀಗೆ ಇವೆಲ್ಲಗಳಿಂದ ನಮಗೆ ತೊಂದರೆಗಳನ್ನು ಕೊಡುವಂತಹ ಸನ್ನಿವೇಶಗಳು ಉಂಟಾಗ್ತಾ ಇರುತ್ತೆ. ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ಶುಕ್ರನೂ ಕೂಡ, ರವಿ ಶುಕ್ರ ಇವು ಏನು ಮಾಡ್ತವೆ, ಕಲಹಗಳನ್ನು ಶುರು ಮಾಡ್ತವೆ ಹೇಳ್ತಕ್ಕಂಥದ್ದು. ಕಲಹಗಳ ಸಮಸ್ಯೆಗಳು, ಕಲಹದ ಭೀತಿ, ವೈರತ್ವಗಳಿಗೆಲ್ಲ ಕಾರಣಕರ್ತರಾಗ್ತಾ ಇರುತ್ತೆ. ದುಡ್ಡಿನ ವಿಚಾರದಲ್ಲಿ ದುಡ್ಡು ಚೆನ್ನಾಗಿ ಬಂದಿರುತ್ತೆ, ಆದರೆ ಆ ದುಡ್ಡು ಮೇಲೆ ಯಾರ್ದೋ ಕಣ್ಣು ಬಿದ್ದಿರುತ್ತೆ, ಅಥವಾ ನಿಮ್ಮ ಆಸ್ತಿ ಮೇಲೆ ಯಾರ್ದೋ ಕಣ್ಣಾಗಿರುತ್ತೆ. ತುಂಬ ಆಸ್ತಿ ಇದೆ, ತುಂಬ ದುಡ್ಡಿದೆ, ತುಂಬ ಒಡವೆ ವಸ್ತುಗಳಿದೆ, ಏನಾದರೂ ಮಾಡಬೇಕು, ಏನಾದರೂ ಇವರನ್ನು ಮಾಡಬೇಕು, ಈ ಥರದೆಲ್ಲ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಇವೆಲ್ಲ ವಾಕ್ದೋಷ, ದೃಷ್ಟಿದೋಷ, ಈ ಥರದ ಬಾಧಕಾಧಿಪತಿಗಳೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ, ಶುಭವಾಗತ್ತೆ, ಮಂಗಳದಾಯಕ ಕೂಡ ಆಗತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರು ಸೂರ್ಯ ಭಗವಾನ್ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು, ಅತ್ಯುತ್ತಮ ಫಲವಾಗತ್ತೆ. ಶುಭವಾಗಲಿ, ಮಂಗಲವಾಗಲಿ.